ಪ್ರಿಯ ವೀಕ್ಷಕರೇ, ನೀವು ಇಷ್ಟು ದಿವಸ ನಮ್ಮ ಕ್ರೈಮ್ ಡೈರಿಯಲ್ಲಿ ಅಪರಾಧ ಜಗತ್ತಿನ ಹಲವಾರು ಕುತೂಹಲಕಾರಿ ಮೈ ಜುಮ್ಮೆನಿಸುವ ಘಟನೆಯನ್ನು ವೀಕ್ಷಿಸಿದ್ದೀರಿ. ನೀವು ಈವರೆಗೆ ನೀಡಿದ ಪ್ರೋತ್ಸಾಹ ಮತ್ತು ವಿಶ್ವಾಸಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳುತ್ತಾ, ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ಒಂದು ಹೇಯವಾದ ಘಟನೆ ಈಗ ವಿವರಿಸುತ್ತಾ ಹೋಗ್ತೇನೆ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ತೋರಿಸೋ ಈ ಘಟನೆ ನಮ್ಮ KSS ತಂಡ ಎಲ್ಲಿ, ಯಾವಾಗ, ಹೇಗೆ ಶೂಟ್ ಮಾಡಿಕೊಂಡು ಬಂದಿದೆ ಅನ್ನೋ ಕ್ವಶನ್ ದಯವಿಟ್ಟು ಕೇಳಬೇಡಿ. ಸಾವಿರಾರು ವರ್ಷಗಳ ಹಿಂದೆ ಹಸ್ತಿನಾವತಿ ಅನ್ನೋ ಈ ನತದೃಷ್ಟ ಊರಿನಲ್ಲಿ ನಡೆದಂತಹ ಒಂದು ಹೇಯವಾದ ಘಟನೆ ಈಗ ವಿವರಿಸುತ್ತಾ ಹೋಗ್ತೇನೆ. ಪ್ಲೀಸ್ ಹೋಲ್ಡ್ ಯುವರ್ ಬ್ರೆತ್. ಪ್ರಿಯ ವೀಕ್ಷಕರೇ, ಇಲ್ಲಿ ಉದ್ದಕ್ಕೆ ಕೂದಲು ಬಿಟ್ಟುಕೊಂಡು ನಿಂತಿದ್ದಾಳಲ್ಲ, ಈಕೆಯ ಹೆಸರೇ ದ್ರೌಪದಿ ಅಂತ. ಇವಳ ತಂದೆಯ ಹೆಸರು ದ್ರುಪದ, ಪಾಂಚಾಲ ದೇಶದ ರಾಜ. ನೀವೇ ನೋಡ್ತಾ ಇದ್ದೀರಲ್ಲ, ಇವಳು ಅದೆಷ್ಟು ಸ್ಮಾರ್ಟ್ ಅಂಡ್ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ. ಈ ಹುಡುಗಿ ಹುಟ್ಟಿದ್ದೇ ಬೆಂಕಿಯಿಂದ ಅಂತ ರೋಚಕವಾದ ಕಥೆ ಹೇಳ್ತಾರೆ ಪಾಂಚಾಲ ದೇಶದ ಜನ. ಅದು ನಿಜವೋ ಸುಳ್ಳು, ಲೆಟ್ ಅಸ್ ನಾಟ್ ಸ್ಕ್ರಾಚ್ ಅವರ್ ಹೆಡ್. ಈ ಹುಡುಗಿ ಮದುವೆ ಅದು ಹೇಗಾಯಿತು ಅಂತ ಆಕೆ ಬಾಯಲ್ಲೇ ಕೇಳೋಣ ಬನ್ನಿ. ನಮ್ಮ ತಂದೆ ನನ್ನ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸ್ವಯಂವರ ಮಾಡಿದ್ರು. ಸ್ವಯಂವರ ಅಂದ್ರೆ ಏನು ಮೇಡಮ್? ಸ್ವಯಂವರ ಅಂದ್ರೆ ಅದೇ ಈಗಿನ ಕಾಲದ ಹುಡುಗಿಯರು ವೆಬ್ಸೈಟ್ shaadi.com ಅಂತೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಅವ್ರ ಹಸ್ಬೆಂಡ್ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಅದೇ ಥರನೇ ನನಗೆ ಲೈಕ್ ಆಗೋದನ್ನ ನಾನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓ ಹಾಗ, ಓಕೆ. ನೀವು ನಿಮ್ಮ ಹಸ್ಬೆಂಡ್ನ ಮದುವೆ ಆದ್ರಲ್ಲ, ಅಂದ್ರೆ ಅರ್ಜುನನ್ ಮದುವೆ ಆದ್ರಲ್ಲ, ನೀವು ಅವ್ರನ್ನ ಮುಂಚೆನೆ ಇಷ್ಟಪಟ್ಟಿದ್ರಾ? ಹಾಗೇನಿಲ್ಲ, ನಮ್ದೇನು ಲವ್ ಎಟ್ ಫಸ್ಟ್ ಸೈಟ್ ಏನಲ್ಲಪ್ಪ. ಫಸ್ಟು ಅವರು ಸಿಂಪಲ್ ಆಗಿ ಬ್ರ್ಯಾಂಡಿಂಗ್ ಆಯ್ತು ಡ್ರೆಸ್ ಮಾಡ್ಕೊಂಬಂದಿದ್ರು. ಅದಕ್ಕೆ ಅವ್ರು ಲೈಕ್ ಆಗಿಲ್ಲ. ಆದ್ರೆ ಅವರೇ ಅರ್ಜುನ ಅಂತ ಗೊತ್ತಾದ್ಮೇಲೆ ನಾನು ಖುಷಿಯಿಂದ ಮದುವೆ ಆದೆ. ಪ್ರಿಯ ವೀಕ್ಷಕರೇ, ಈಕೆ ಮದುವೆ ಏನೋ ಗ್ರ್ಯಾಂಡ್ ಆಗಿ ಆಯಿತು. ಆದ್ರೆ ಸಚ್ ಬ್ಯೂಟಿಫುಲ್ ಅಂಡ್ ವೆಲ್ ಎಜುಕೇಟೆಡ್ ಹುಡುಗಿಯ ಕತೆ ಮುಂದೇನಾಯ್ತು ಅಂತ ಹೇಳ್ತೀನಿ ಕೇಳಿ. ಅರ್ಜುನ ರಿಯಲಿ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಬಾಯ್ ನಿಜ. ಅವನಿಗೆ 4 ಜನ ಬ್ರದರ್ಸ್ ಇದ್ರು. ಅವರ ಹೆಸರು ಧರ್ಮರಾಯ, ಭೀಮ, ನಕುಲ, ಸಹದೇವ ಅಂತ. ಈ ಹೆಣ್ಣು ಮಗಳ ಅತ್ತೆಯ ಹೆಸರು ಕುಂತಿ ಅಂತ. ಈ ಹುಡುಗಿ ಮದುವೆ ಆಗೋ ಹೊತ್ತಿಗೆ ಕುಂತವನ್ ಗಂಡ ಅಂದ್ರೆ ಮಿಸ್ಟರ್ ಪಾಂಡುರಾಜ ಪಟಕ್ ಅಂದ್ಬಿಟ್ಟಿದ್ದ. ಅದು ಬೈ ಮಿಸ್ಟೇಕ್ ಆಗಿದ್ದೋ ಡೆಲಿಬ್ರೇಟ್ ಆಗಿದ್ದೋ ಗೊತ್ತಿಲ್ಲ. ಕುಂತವ ಈ ಹುಡುಗಿನ ತನ್ನ 5 ಜನ ಮಕ್ಕಳಿಗೆ ಮದುವೆ ಮಾಡಿಸ್ಬಿಡ್ಲು. ಬಂಧುಗಳೇ, ಇಲ್ಲಿಂದ ಶುರುವಾಯಿತು ದ್ರೌಪದಿ ಅನ್ನೋ ಈ ಹುಡುಗಿಯ ರಿಯಲ್ ಟ್ರಾಜಿಡಿ ಲೈಫ್. ಇವಳ ಟ್ರಾಜಿಡಿ ಲೈಫ್ ಏನಂತ ಹೇಳ್ತೀನಿ, ಸ್ವಲ್ಪ ಕೇಳ್ರಿ. ಇವ್ರದ್ದು ಕಿಂಗ್ ಫಿಶರ್ ಮಲ್ಲಿಂತ ರಾಯಲ್ ಫ್ಯಾಮಿಲಿನೇ. ಆದ್ರೆ ಒಂದು ದೊಡ್ಡ ತಲೆನೋವು ಆ ವಂಶಕ್ಕೆ ಕಾಡ್ತಾ ಇತ್ತು. ಆ ತಲೆನೋವು ಏನು ಅಂತ ಡೀಟೇಲ್ ಆಗಿ ಹೇಳೋಕೆ ಅಂತಾನೆ ನಿಮ್ಗೊಬ್ಬ ವ್ಯಕ್ತಿನ ಭೇಟಿ ಮಾಡಿಸ್ತಾ ಇದೀವಿ. ಮೀಟ್ ದ ಗ್ರೇಟ್ ಟೀಚರ್ ಮಿಸ್ಟರ್ ದ್ರೋಣಾಚಾರ್ಯ. ನಮಸ್ಕಾರ. ನಮಸ್ಕಾರ. ನಿಮ್ಗೂ ಪಾಂಡುರಾಜನ್ ಮಕ್ಳಿಗೂ ಏನ್ ಸಂಬಂಧ? ಸಂಬಂಧ ಅಂದ್ರ ಅವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ರೀ ಅಷ್ಟ. ನಮ್ಮ ಪಾಂಡುರಾಜನ 5 ಮಂದಿ ಮಕ್ಳಿಗೂ ಮತ್ತ ಆ ಧೃತರಾಷ್ಟ್ರನ 100 ಮಂದಿ ಮಕ್ಳಿಗೂ ನಾನಾ ರಾತ್ರಿ ಹೇಳ್ಬಿಟ್ಟಿದ್ದ. ನೀವು ಅರ್ಜುನನ್ಗೆ ತುಂಬಾ ಫೇವರ್ ಮಾಡ್ತಾ ಇದ್ರಿ ಅಂತಲ್ಲ, ಹೌದಾ? ಹಾಗೇನಿಲ್ರಿ, ಅವ ಚಲೋ ಇಂಟ್ರೆಸ್ಟ್ ಕೊಟ್ಟು ಕಲಿಕ್ ಹತ್ತಿದ್ದ. ಅದಕ್ಕ ನಾನಾ ಅವನ ಕಡೆಗೆ ಒಲವು ತರ್ಲಿಕ್ಕೆ ಹತ್ತಿದ್ರಿ ಅಷ್ಟೇ. ಈ ಧೃತರಾಷ್ಟ್ರನ್ ಮಗಂಗೂ ಪಾಂಡುವಿನ ಮಕ್ಳಿಗೂ ತುಂಬಾ ದ್ವೇಷ ಅಂತ ಹೇಳ್ತಾರಲ್ಲ? ಖರೆ ಹೇಳಿದ್ರಿ. ಅದ ಸಣ್ಣೋದ್ರಿಂದ ಇತ್ರಿ. ಆ ಭೀಮ ಲಾಭ ಚೌಪ ಸ್ಥಿತಿದ್ದು ಬಹಳ ಸ್ಟ್ರಾಂಗ್ ಆಗಿದ್ದಾವ. ಮತ್ತ ದುರ್ಯೋಧನ ಮತ್ತು ಅವನ ಫ್ರೆಂಡ್ಸ್ ಅಂದ್ರೆ ಛೇಡ್ಸೋರು. ಅವನ್ನೆಲ್ಲ ಹೋಲ್ಸೇಲ್ ಆಗಿ ಓದ್ ಮಾಡಿ ಹೋಗ್ತಿದ್ದಾರೆ. ಈ ದುರ್ಯೋಧನಂಗೆ ದ್ರೌಪದಿ ಮೇಲೆ ಸಿಟ್ಟು ಬಂದಿದ್ ಯಾವಾಗ? ಅದ ಆಕೆ ಮ್ಯಾರೇಜ್ ಟೈಮ್ಲಿಂದ ಅಂತ ಹೇಳ್ಬೋದು. ಆ ಮನಸ್ಸಿಗೆ ಹತ್ರ ಬೆದಸ್ಲಿಕ್ಕ ದುರ್ಯೋಧನ ಸೈನ್ಗೆ ಹೋಗಿದ್ದ. ಅವನ ಕಡೆಯಿಂದ ಆಗಿಲ್ಲ. ಆವಾಗಿಂದ ಆಕೆ ಮೇಲೆ ಒಂದು ಕಣ್ಣಿಟ್ಟಿದ್ದಾವ. ಮತ್ತ ನಮ್ಮ ರಾಜಯೋಗ ಮಾಡ್ಲಿಕ್ಕೆ ಅಂತ ಧರ್ಮರಾಜ 2 ಹಿಲ್ಸ್ನಾಗ ಒಂದು ಪೆಂಟ್ ಹೌಸ್ ಕಟ್ಟಿದ್ದ. ಮಾರ್ಬಲ್ ಮಿನಿಸ್ಟ್ರಿ.
ನೋಡ್ರಿ, ಪಾಂಡವರು ಮತ್ತು ಕೌರವರ ಮಧ್ಯೆ ಇಂಡಿಯಾ ವರ್ಸಸ್ ಪಾಕಿಸ್ತಾನಷ್ಟು ಎನಿಮಿಟಿ ಇತ್ತು. ಇದ್ದಿದ್ರಲ್ಲಿ ಧರ್ಮರಾಯ ತುಂಬಾ ಸೋಬರಾಗಿದ್ದ. ಪ್ರಿಯ ವೀಕ್ಷಕರೇ, ಈ ಕಥೆಯ ದೊಡ್ಡ ಟರ್ನಿಂಗ್ ಪಾಯಿಂಟ್ಗೆ ಇವಾಗ ಬರ್ತಾ ಇದ್ದೇನೆ. ಪಾಂಡವರು ಮತ್ತು ಕೌರವರ ಮಧ್ಯೆ ಇರುವ ದ್ವೇಷ ಕ್ಯಾಪಿಟಲೈಸ್ ಮಾಡಿಕೊಂಡ ದ ಮೋಸ್ಟ್ ಕ್ರಿಕೆಟ್ ಮ್ಯಾನಿಪುಲೇಟರ್ ಈಗ ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಅವ್ನು ನೋಡ್ರಿ, ಅವ್ನು ನಡ್ಕೊಂಡು ಬರ್ತಾ ಇದ್ರೆ ಒಂದು ಕ್ವಶನ್ ಮಾರ್ಕ್ ನಡ್ಕೊಂಡು ಬರೋದ್ರ. ಇವನ್ ಎಂತ ಕ್ರಿಕೆಟ್ ನಮ್ಮ ಖರ ನನ್ನ ಮಗ ಅಂದ್ರೆ ಇವನ್ ಸೃಷ್ಟಿ ಮಾಡೋಕೆ ಬ್ರಹ್ಮ ಒಂದು ಸಪರೇಟ್ ಮೌಲ್ಡ್ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ಇವತ್ತಿನ ಈ ಹೇಯ ಘಟನೆಗೆ ಬೀಜ ನೆಟ್ಟವನೇ ಈ ದಖಲ್ಬಾಜಿ ಮುದುಕ. ಈಗ ವೀಕ್ಷಕರೇ, ಇನ್ನು ನಾನು ನಿಮ್ಮ ಕುತೂಹಲವನ್ನು ತುಂಬಾ ಹೊತ್ತು ಸೆರೆ ಹಿಡಿಯೋದಿಲ್ಲ. ಇವನ ಹೆಸರೇ ಶಕುನಿ ಅಂತ. ಇವನು ದುರ್ಯೋಧನನ ತಾಯಿ ಗಾಂಧಾರಮ್ಮನ ತಮ್ಮ. ಅಂದ್ರೆ ಇವನು ದುರ್ಯೋಧನನಿಗೆ ಸೋದರ ಮಾವ. ಅನ್ಫಾರ್ಚುನೇಟ್ಲಿ ಇವನು ದುರ್ಯೋಧನನಿಗೆ ಫಿಲಾಸಫರ್ ಅಂಡ್ ಗಾಡ್ ಫಾದರ್ ಆಗಿದ್ದ. ಈ ಶಕುನಿ ಮಾವನನ್ನು ನಮ್ಮ ಕ್ಯಾಮ್ರಾ ತಂಡ ಸೆರೆ ಹಿಡಿದು ಮಾತನಾಡಿಸಿದಾಗ ಈ ತಲೆಹರಟೆ ಮುದುಕ ಅದು ಹೇಗ್ ಮಾತಾಡ್ತಾನೆ ಅಂತ ನೀವೇ ಕೇಳ್ರಿ. ಯಜಮಾನ್ರೆ, ಸ್ವಲ್ಪ ಈ ಕಡೆ ಬರ್ತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ನೀವೇ ಯಜಮಾನ್ರೆ, ತಮ್ಮ ಹೆಸರು? ಓಹೋ, ನನ್ನ ಹೆಸರೆಲ್ಲ ಗೊತ್ತಿಲ್ಲ. ಕ್ಯಾಮ್ರಾ ಇಟ್ಕೊಂಡ್ ಬಂದಿದ್ದಾರೆ ನೋಡಿ. ಹೋಗ್ರಿ ಹೋಗ್ರಿ ಹೋಗ್ರಿ. ಯಜಮಾನ್ರೆ, ಒಂದ್ ನಿಮಿಷ. ಈ ದುರ್ಯೋಧನ ಕೆಡಕ್ಕೆ ತಾವೇ ಕಾರಣ ಅಂತ ಹೇಳ್ತಾರಲ್ಲ ಜನ. ಅವನು ಉದ್ಧಾರ ಆಗೋದಕ್ಕೂ ನಾನೇ ಕಾರಣ ಅಂತ ಹೇಳ್ತಾರೆ ಜನ. ಆದ್ರೆ ಇಲ್ಲಿ ನಡೀತಾ ಇದೆ. ಸುಮ್ನೆ ಕೂತ್ಕೊಳ್ಳಯ್ಯ, ಕಂಡಿದ್ದೀನಿ, ನೀನು ಒಬ್ನೇ ಅಲ್ಲ ಮಾತು ಕಂಡಿರೋದು. ಪ್ರಿಯ ವೀಕ್ಷಕರೇ, ಈ 420 ಮುದುಕ ಕೌರವರ ವಂಶಕ್ಕೆ ಮೇಲ್ಮೇಲೆ ನೀರು ಹುಯ್ಯೋದು, ಒಳಗೊಳಗೆ ಬೇರ್ ಕೊಯ್ಯೋದು ಮಾಡ್ತಾ ಇದ್ದ. ಇವನು ಭಾರಿ ಮುದುಕ ಅಲ್ಲ ರೀ, ಘಾಟಿ ಮುದುಕ. ದ್ವೇಷದ ಬೆಂಕಿಗೆ ದುರ್ಯೋಧನ ಧೂಪ ಹಾಕ್ದಾಗ್ಲೆಲ್ಲ ಈ ಮುದುಕ ಗಾಳಿ ಬೀಸೋನು. ಪ್ರಿಯ ವೀಕ್ಷಕರೇ, ಪಾಂಡವರು ಮತ್ತು ಕೌರವರ ಮಧ್ಯೆ ಇರುವ ದ್ವೇಷ ಸೆನ್ಸೇಷನಲ್ ತಲುಪಿದ್ದೇ ಆಷಾಢ ಅಮಾವಾಸ್ಯೆ ದಿನ. ಅದನ್ನೇ ನಮ್ಮ ಹೆಣ್ಣು ಮಕ್ಕಳು ಭೀಮ್ ಅಮಾವಾಸ್ಯೆ ಅಂತ ಕರೀತಾರೆ. ಇವತ್ತು ಎಂತ ಗಂಡನಿಗೂ ಪೂಜೆ ನಡೆಯುತ್ತೆ ಕಣ್ರಿ. ಈ ಭೀಮ್ ಅಮಾವಾಸ್ಯೆ ದಿನ ಏನಾಯ್ತು ಅಂತ ದ್ರೌಪದಿನೇ ಕೇಳೋಣ ಬನ್ನಿ. ನನ್ನ ಲೇಟೆಸ್ಟ್ ಹಸ್ಬೆಂಡ್ ಧರ್ಮರಾಯ ತುಂಬಾ ಸೋಬರ್ ಜೆಂಟಲ್ಮ್ಯಾನ್ ಅನ್ನೋದು ಗೊತ್ತಿರೋ ವಿಷಯನೇ. ಆದ್ರೆ ಅವರಿಗೆ ಪಗಡೆ, ಜೂಜು, ಬ್ಲ್ಯಾಕ್ ಜಾಕ್, ಪೋಕರು ಅಂತ ಹೇಳಿದ್ರೆ ತುಂಬಾನೇ ವೀಕ್ನೆಸ್. ಜೂಜಾಡ ಕೂತ್ಬಿಟ್ರು ಅಂತ ಹೇಳಿದ್ರೆ ಪ್ರಪಂಚನೇ ಮರ್ತ್ಬಿಡೋರು. ಅಂದ್ರೆ ಅವ್ರು ಹೀಗೆ ಅಂತ ನಿಮಗೆ ಮದ್ವೆಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ನೀವು ಒಳ್ಳೆ ಚೆನ್ನಾಗೇ ಕೇಳಿದ್ರಿ. ಅವ್ರನ್ನ ಮದ್ವೆ ಆಗಕ್ಕೆ ನನ್ನ ಮುಂದೆ ಕೇಳಿದವ್ರು ಯಾರು ಹೇಳಿ? ಐ ಹ್ಯಾಡ್ ನೋ ಚಾಯ್ಸ್. ನಿಮ್ ಹಸ್ಬೆಂಡ್ ಏನು ಅಂತ ಗೊತ್ತಿಲ್ದೇನೆ ನೀವು ಮದ್ವೆಗೆ ಒಪ್ಕೊಂಡ್ರಾ? ನೀವು ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ರೆ ನನ್ನ ನಗು ಬರುತ್ತಪ್ಪ. ಆಮೇಲೆ ನೀವು ನಿಮ್ಮ ಹಸ್ಬೆಂಡ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಲಿಲ್ವಾ? ನೀವು ಒಳ್ಳೆ ಚೆನ್ನಾಗೇ ಹೇಳಿದ್ರಿ. ಪ್ರಪಂಚದಲ್ಲಿ ಹೆಣ್ಮಕ್ಳು ಒಬ್ಬಣ್ಣನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅಂತಂದ್ರೆ ನಾನು 5 ಜನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಇರ್ತದೆ. ಓಕೆ ಮಾ, ಅವತ್ತು ಆಷಾಢ ಅಮಾವಾಸ್ಯೆ ದಿನ ಏನ್ ನಡೀತು ಅಂತ ಹೇಳ್ತೀರಾ ಸ್ವಲ್ಪ? ಆ ದಿನ ನನ್ನ ಲೈಫ್ನಲ್ಲಿ ನಡಿಬಾರದೆಲ್ಲ ನಡೆದೇ ಹೋಯ್ತು. ಆ ಮನೆ ದುಶ್ಯಾಸನ ನಮ್ಮ ಗರ್ಭೋಡಿಯರು ಸರಿ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಪ್ರಿಯ ವೀಕ್ಷಕರೇ, ಈ ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಆಗಬಾರದ ಅವಮಾನ ಅನುಭವಿಸಿದ ದ್ರೌಪದಿಯ ಕಣ್ಣೀರ ಕಥೆ ಅರ್ಥ ಆಗದಿದ್ರೆ ನಾನು ಹೇಳ್ತೀನಿ ಕೇಳ್ರಿ. ಆಷಾಢ ಅಮಾವಾಸ್ಯೆ ದಿನ ಪಾಂಡವರು ವರ್ಸಸ್ ಕೌರವರ ಮಧ್ಯ ಪೋಕರ್ ಆಟ ಲಾಸ್ ವೇಗಸ್ ಕಸಿನೋದಲ್ಲಿ ನಡೆದಂಗೆ ನಡೀತು ಕಣ್ರಿ. ದುರ್ಯೋಧನ ಸಬ್ಸ್ಟಿಟ್ಯೂಟ್ ಆಗಿ ತನ್ನ ಮಾವ ಮಿಸ್ಟರ್ 420 ಶಕುನಿನ ಕೂರಿಸಿದ್ದ. ಇನ್ನೊಂದು ವಿಷಯ ಏನ್ ಗೊತ್ತಾ ಪ್ರೇಕ್ಷಕರೇ, ಈ ಶಕುನಿ ಮಾವ ಪೋಕರ್ನಲ್ಲಿ ದ ಮೋಸ್ಟ್ ಕನ್ನಿಂಗ್ ಅಂಡ್ ಇಂಟೆಲಿಜೆಂಟ್. ಏನಂತ ಗಲಾಟೆ? ಏನ್ ಸಮಾಚಾರ? ಏನ್ ನಡೀತಾ ಇದೆ? ಪ್ರಿಯ ವೀಕ್ಷಕರೇ, ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾನಲ್ಲ ನಾವು ನೋಡ್ರಿ, ಈ ಮುದುಕನ ಹೆಸರು ಧೃತರಾಷ್ಟ್ರ ಅಂತ. ಸಬಲ ರಾಜನ ಮಗಳು ಗಾಂಧಾರಮ್ಮನ ಗಂಡ. ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದೇನಾದ್ರೂ ಆ ಕಾಲದಲ್ಲಿ ಕಂಪಲ್ಸರಿ ಇದ್ರೆ ಈ ಮುದುಕ ಹೆಂಡತಿ ಜೊತೆ ಆಲ್ಕಟ್ರಾಸ್ ಜೈಲಿನಲ್ಲಿ ಬರಿಡೋ ತಿಂತಿರ್ಬೇಕು. ಇವನಿಗೆ ಒಂದಲ್ಲ ಎರಡಲ್ಲ 101 ಜನ ಮಕ್ಕಳು ಸರ್. ಇವತ್ತಿನ ಇಡೀ ಹಗರಣಕ್ಕೆ ವಿಲನ್ ಅನ್ಸ್ಕೊಂಡಿರೋ ದುರ್ಯೋಧನ ಮತ್ತು ದುಶ್ಯಾಸನ ಇವನ ಮುದ್ದಿನ ಮಕ್ಕಳು. ಈ ಮುದುಕ ಧೃತರಾಷ್ಟ್ರ ಬಾರ್ನ್ ಬ್ಲೈಂಡ್ ಆಗಿದ್ದ. ಪಗಡೆ ಜೂಜು ನಡೆದಾಗ ಇವನು ಅಲ್ಲೇ ಕುಕ್ಕರ್ ಬಡ್ದಿದ್ದ. ಅಲ್ಲಿ ಏನ್ ನಡೀತು ಅಂದ್ರೆ ಇವನ್ ಏನಂತಾನೆ ಗೊತ್ತಾ? ಅಯ್ಯೋ, ನಾವಾದ್ರೂ ಏನ್ ಮಾಡ್ಬೇಕು ಹೇಳಿ ಮಾರಲ್ಲ. ನೋಡಿ, ನಮ್ಗೆ ಕಣ್ ಸರಿಲ್ಲ ಹುಟ್ಟಾಗ. ನಮ್ಮ ಮಗನಿಗೆ ತಲೆಯಲ್ಲಿ ಬೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತಿದ್ದಲ್ಲ. ನಮಗೂ ಇತ್ತೀಚೆಗೆ ವಯಸ್ಸಾಯ್ತು. ಇತ್ತೀಚೆಗೆ ಅಡಿಕೆಗೂ ಗಿರಾಕಿ ಇಲ್ಲ. ಆಮೇಲೆ ಈ ಸರಿ ಸಾಕ ನೋಡಿದ್ರೆ ಮಳೆ ಬೇರೆ.
ನೋಡಿ ನಮ್ಮ ತೋಟಕ್ಕೆ ಮದ್ದು ಹೊಡಿತಾ ಇದ್ದ ಕರಿಯ ಈ ಸರಿ ಫ್ರೆಮೌಂಟ್ ಅಲ್ಲಿ ಕನ್ಸಲ್ಟಿಂಗ್ ಮಾಡ್ತೀನಿ ಅಂತ ನೋಡಿ. ನಮಗೂ ವಯಸ್ಸಾಯ್ತು, ಆಮೇಲೆ ಈ ತರ ಎಲ್ಲ ಪ್ರಶ್ನೆ ಕಡೆ ನಮ್ಗೆ ಮಂಡೆ ಬಿಸಿ ಮಾಡ್ಬಿಡಿ. ಮಳ್ಳಿ ಕಣ್ರಿ ಈ ಮುದ್ಕ, ಇವನ್ ಬರೀ ಕುರುಡ ಅಲ್ಲ, ಬುದ್ಧಿ ಕುರುಡ. ಇವನ್ ಮಕ್ಕಳು ಸರಿ ಇದ್ದಿದ್ರೆ ಈ ಎಪಿಸೋಡ್ ನಡೀತಾನೆ ಇರ್ಲಿಲ್ಲ. ಇವನ್ ಮಕ್ಕಳಿಗೆ 4 ಒದೆ ಕೊಟ್ಟು ಟೈಮ್ ಔಟ್ ಕೊಟ್ಟಿದ್ರೆ ಇಷ್ಟೊಂದು ಹಾಳಾಗ್ತಾನೆ ಇರ್ಲಿಲ್ಲ. ಫ್ಲಾಶ್ ಬಿಟ್ರೆ ಎಲ್ಲ ಬೈಟು. ಸರಿ ಸರಿ ಬಿಡಿ. ನೋಡಿ ಮಾರೇ, ನಾವಾದ್ರೂ ಏನ್ ಮಾಡ್ಬೇಕು ಹೇಳಿ? ನಮ್ಮ ಹುಡುಗ ಹುಟ್ಟಿನಿಂದಲೇ ಚತ್ತ ಪೋಲಿ, ಆಮೇಲೆ ನಮ್ಮ ಮಾತು ಕೇಳಿದ್ರೆ ನಾವು ತಾನು ಏನ್ ಮಾಡಕ್ಕಾಗ್ತದೆ ಹೇಳಿ? ನಮ್ಮ ಹುಡುಗ ದೊಡ್ಡ ದೊಡ್ಡ ಹಲಸಿನ ಹಣ್ಣು ತಿಂದ್ರು ಈಗ ಅವ್ನಿಗೆ ಅಡಿಕೆ ಎಷ್ಟು ಬುದ್ಧಿ ಬೆಳ್ತಿದ್ದ. ಆಮೇಲೆ ನಮಗೂ ವಯಸ್ಸಾಯ್ತು, ಕಲ್ಲು ಸಕ್ಕರೆ ಹಾಕು ಎಲ್ಲ ಇದೆ. ನೀವು ಈ ತರ ಎಲ್ಲ ಪ್ರಶ್ನೆ ಕೇಳಿ ನಮ್ಗೆ ಮತ್ತೆ ಟೆನ್ಷನ್ ಮಾಡ್ಬಿಡಿ ಮಾರ, ನಮ್ಗೆ BP ಜಾಸ್ತಿ ಆಗ್ತದೆ ಆಮೇಲೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಯ್ಯ, ನಾನು ಕಂಡಿದ್ದೀನಿ. ಪ್ರಿಯ ವೀಕ್ಷಕರೇ, ಈ ಘಾಟಿ ಮುದ್ಕ ಇಷ್ಟೊಂದು ರೀಲ್ ಬಿಡ್ತಾ ಇದ್ದಾನಲ್ಲ, ನಂಬಿ ಬಿಟ್ರ? ನಾನು ಹೇಳ್ತೀನಿ ಕೇಳಿ. ಧರ್ಮರಾಯ ಮತ್ತು ಶಕುನಿ ಜೂಜ್ ಆಡ್ತಾ ಇದ್ದಾಗ ನನ್ನ ಮಗ ಗೆದ್ನ ಅಂತ ಕೇಳ್ತಾ ಇದ್ದ. ಇವಾಗ ತತ್ವ ಹೇಳ್ತಾನೆ ನೋಡ್ರಿ. ಪ್ರಿಯ ವೀಕ್ಷಕರೇ, ಜೂಜಿಗೆ ಕೂತ ಧರ್ಮರಾಯ ದಿ ಗ್ರೇಟ್ ಗ್ಯಾಮ್ಲರ್ ಇಡೀ ಆಸ್ತಿಯೆಲ್ಲ ಕಳೆದುಕೊಂಡು ತನ್ನ ತಮ್ಮಂದಿರನ್ನು ಪಣಕ್ಕಿಟ್ಟು ಸೋತ್ಕೊಂಡ. ಅದಾದ ಮೇಲೆ ತನ್ನನ್ನು ತಾನೇ ಪಣಕ್ಕಿಟ್ಟು ಸೋತ್ಕೊಂಡ. ಎಲ್ಲ ಸೋತ ಮೇಲೆ ಸೋಲೋದಕ್ಕೆ ಇನ್ನೇನು ಉಳಿತು ಹೇಳಿ? ಪ್ರಿಯ ವೀಕ್ಷಕರೇ, ಈ ಎಪಿಸೋಡ್ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದೇನೆ. ಆಷಾಢ ಅಮಾವಾಸ್ಯ ದಿನ ಆ ನತದೃಷ್ಟ ಹಸ್ತಿನಾವತಿಯಲ್ಲಿ ಎಂತ ಟ್ರಾಜಿಕ್ ಇವೆಂಟ್ ನಡೀತು ಅಂತ ಹೇಳೋಕೆ ನಿಮ್ಗೆ ಇನ್ನೊಬ್ಬ ವ್ಯಕ್ತಿನ ಭೇಟಿ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಇಡೀ ಘಟನೆಗೆ ರೆಬಲ್ ಸ್ಟಾರ್ ಅಂದ್ರೆ ಇವನೇ ನೋಡ್ರಿ. ನೋಡೋದಕ್ಕೆ ಒಳ್ಳೆ ಬಾಡಿ ಬಿಲ್ಡರ್ ನಮ್ಮ ಗವರ್ನರ್ ಆರ್ನಾಲ್ಡ್ ತರ ಕಾಣಿಸ್ತಾನೆ. ಆದ್ರೆ ಪುಣ್ಯಾತ್ಮನಿಗೆ ಇಂಥ ದೇಹ ಯಾವ ಎಕ್ಸರ್ಸೈಸ್ ದಿಂದ ಬಂದಿಲ್ಲ ರೀ, ಹುಟ್ಟಿನಿಂದಲೇ ಬಂದಿದ್ದು. ಮೈ ಡಿಯರ್ ಫ್ರೆಂಡ್ಸ್, ಮೀಟ್ ದಿಸ್ ಜೆಂಟಲ್ಮನ್ ಮಿಸ್ಟರ್ ಭೀಮಸೇನ. ದ್ರೌಪದಿ ನಿಮ್ಗೆ ಏನಾಗ್ಬೇಕು? ಉಳಿದ 4 ಜನರಿಗೆ ನನಗೂ ಹೆಂಡತಿ ದ್ರೌಪದಿಗೆ ನೀವು 5 ಜನ ಗಂಡಂದ್ರು, ನಿಮ್ಗೆ ಆ ದ್ರೌಪದಿ ಒಬ್ಳೇನಾ ಹೆಂಡತಿ? ನನಗೆ ಹಿಡಿಂಬಿ ಅಂತ ಇನ್ನೊಬ್ಬ ಹೆಂಡತಿ. ಅವಳು ಯಾವ ಊರ್ನೋಳು? ಯಾವ ಊರ್ನೋಳು ಅಂತ ಕೇಳಬೇಡಿ, ಯಾವ ಕಾಡ್ನೋಳು ಅಂತ ಕೇಳಿ. ಯಾಕಂದ್ರೆ ಅವಳು ರಾಕ್ಷಸ ವಂಶದವಳು. KSS ಕ್ಯಾಂಪಿಂಗ್ಗೆ ಹೋದಾಗ ಎತ್ತಾಕೊಂಡ್ಬಂದೆ. ನಿಮ್ಮ ಮದ್ವೆಗೆ ಹಿಡಂಬಾಸುರ ಒಪ್ಪಿಗೆ ಕೊಟ್ನಾ? ಕೊಡ್ಲಿಲ್ಲ, ಅದಕ್ಕೆ ಅವನ್ನ ಕೊಂದ್ಬಿಟ್ಟೆ. ಕೊಂದ್ಬಿಟ್ರ? ನನ್ನ ಹತ್ರ ಅಷ್ಟೇ, ಹೇಗ್ ಮಾರ್ ದೋತುಗ್ರ. ಓಕೆ, ಹಾಗಾದ್ರೆ ನೀವು ನಿಮ್ಮ ಅಣ್ಣ ಪಗಡೆ ಜೂಜು ಆಡುವಾಗ ಯಾಕೆ ಹೇಗ್ ಮಾರ್ದು ತುಗಡ ಮಾಡ್ಲಿಲ್ಲ? ನಮ್ಗೊಂದು ವೀಕ್ನೆಸ್ ಇದೆ, ಹಾಗೆ ನೋಡಿದ್ರೆ ಅದೇ ನಮ್ಮ ವೀಕ್ನೆಸ್ ಅಂಡ್ ಸ್ಟ್ರೆಂತ್. ಅದೇನಪ್ಪ ಅಂದ್ರೆ ನಾವು ನಮ್ಮ ಅಣ್ಣನ ಮಾತಿಗೆ ಎದುರಾಡಲ್ಲ. ಅವನು ದ್ರೌಪದಿನ ಸೋತ್ಬಿಟ್ಟ, ಈ ಕ್ರಿಕೆಟ್ ಶಕ್ತಿಗೆ ಮೋಸ ಮಾಡ್ಬಿಟ್ಟ. ಪ್ರಿಯ ವೀಕ್ಷಕರೇ, ಕೇಳಿದ್ರ ಈ ಧರ್ಮರಾಯನು ಮಹಾನುಭಾವ ಜೂಜ್ನಲ್ಲಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡು ತನ್ನ ಹೆಂಡತಿಯನ್ನು ಕಳ್ಕೊಂಡ. ಅದಾದ ಮೇಲೆ ನಡೆದಿದ್ದೇ ದ ಮೋಸ್ಟ್ ಕಾಸ್ಟ್ಲಿ ಇನ್ಸಿಡೆಂಟ್. ದುರ್ಯೋಧನ ದ್ರೌಪದಿನ ತನ್ನ ದಾಸಿ ಮಾಡ್ಕೋಬೇಕು ಅಂತ ಚೇಲಗಳನ್ನು ಕರೆದೊಯ್ಯಲು ಕಲಿಸ್ದ. ದ್ರೌಪದಿ ಅವಳ ಚೇಲಗಳ ಜೊತೆ ಬರೋದಕ್ಕೆ ಒಪ್ಪಲಿಲ್ಲ. ಇನ್ಸಲ್ಟ್ ಆದ ದುರ್ಯೋಧನ ತನ್ನ ಡಿಯರ್ ಬ್ರದರ್ ಆದ ದುಶ್ಯಾಸನಿಗೆ ಹೋಗಿ ದ್ರೌಪದಿನ ಎತ್ತಾಕೊಂಡ್ಬರಲ್ಲ ಅಂತ ಆರ್ಡರ್ ಮಾಡಿ ಕಳಿಸೇ ಬಿಟ್ಟ. ಪ್ರಿಯ ವೀಕ್ಷಕರೇ, ಇಲ್ಲಿದ್ದಾನಲ್ಲ, ಇವನೇ ದ ಮೋಸ್ಟ್ ಒಬಿಡಿಯಂಟ್ ಬ್ರದರ್ ಮಿಸ್ಟರ್ ದುಶ್ಯಾಸನ. ನೀನು ದ್ರೌಪದಿನ ಎಳ್ಕೊಂಬಂದಿದ್ ಯಾಕೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಅಣ್ಣ ತಗೊಂಬ ಅಂತ ನಾ ತಗೊಂಡು ಬಂದೆ. ನಿಮ್ಮ ಅಣ್ಣ ಬೀಫು ಪೋರ್ಕು ತಿನ್ನು ಅಂತ ತಿಂತೀಯಾ? ಅಣ್ಣ ಹಾಟ್ ಡಾಗ್ ತಿನ್ನು ಅಂದ್ರೆ ತಿನ್ನೋದೆ. ಕೇಳಿದ್ರ ವೀಕ್ಷಕರೇ, ಈ ಅವಿವೇಕಿ ಹೇಳೋ ಮಾತನ್ನ? ಈ ಇಡಿಯಟ್ ಏನ್ ಮಾಡ್ದ ಅಂದ್ರೆ ತನ್ನ ಅಂತಃಪುರದಲ್ಲಿದ್ದ ದ್ರೌಪದಿಯ ತಲೆ ಕೂದಲು ಹಿಡ್ಕೊಂಡು ದರ ಅಂತ ಎಳ್ಕೊಂಡು ಬಂದ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ವಿದುರ ಮುಂತಾದ ಹಿರಿಯರು ಕೂತಿರೋ ಸಭೆಯಲ್ಲಿ ಈ ದ್ರೌಪದಿನ ಅವಮಾನ ಮಾಡಿದ. ಆಮೇಲೆ ಏನಾಯ್ತು ಅಂತ ಮೈ ಡಿಯರ್ ಫ್ರೆಂಡ್ಸ್? ಆಮೇಲೆ ಏನ್ ಮಾಡ್ದೆ ನೀನು? ನಮ್ಮ ಅಣ್ಣ ಸೀರೆ ಎಳಿಯಲ್ಲ, ಅದೇ ಮುಗೀತು. ಇದಪ್ಪ ವರ್ಷ ಅಂದ್ರೆ ಇವ್ನ ಮುಂದರಲ್ಲಿ ಸ್ವಲ್ಪನಾದ್ರೂ ನಾಚಿಕೆ ಹೇಸಿಗೆ ಅನ್ನೋದಿದ್ಯಾ ನೋಡ್ರಿ. ಈ ಕಡೆ ದುಶ್ಯಾಸನ ಸೀರೆ ಎಳಿತಿದ್ನಲ್ಲ, ಅವಾಗ ಒಂದು ಮಿರಾಕಲ್ ನಡೀತು ಕಣ್ರಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ದುಶ್ಯಾಸನ ದ್ರೌಪದಿ ಸೀರೆ ಎಳೆದಾಗ್ಲೆಲ್ಲ ಅವಳ ಸೀರೆ ಅಕ್ಷಯ ಆಗ್ತಾ ಹೋಯ್ತು. ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿ ಸ್ಟೋರಿ. ಹೀಗೆ ದ್ರೌಪದಿ ಸೀರೆ ಅಕ್ಷಯ ಮಾಡಿದವರು ಯಾರು ಅಂತ ನಮ್ಮ KSS ತಂಡ ಇನ್ವೆಸ್ಟಿಗೇಟ್ ಮಾಡಿ ಪತ್ತೆ ಹಚ್ಚಿದೆ. ಹಾಗೆ ಅಕ್ಷಯ ಮಾಡಿದವರು ದ್ರೌಪದಿಯ ಬಿಲವೆಡ್ ಬ್ರದರ್ ಶ್ರೀ ಕೃಷ್ಣ.
ಬಂಧುಗಳೇ, ಇಡೀ ಪ್ರಕರಣ ನಡೆದು ಸಾವಿರಾರು ವರ್ಷಗಳಾದರೂ ನಮ್ಮ ಸ್ಯಾಕ್ರಮೆಂಟೋ ಬ್ರದರ್ಸ್ ತಂಡ ಅದರ ಬೆನ್ನ ಹತ್ತಿ ಇಂಚ್ ಬೈ ಇಂಚ್ ಸಿದ್ಧಪಡಿಸಿ ತಂದಿದೆ. ಆ ನಂತರ ಆ ನತದೃಷ್ಟ ಹಸ್ತಿನಾವತಿ ನಗರದಲ್ಲಿ ಏನಾಯ್ತು ಅಂತ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ರಾಜ್ಯೋತ್ಸವವರೆಗೆ ಕಾಯಲೇಬೇಕು. ಸದ್ಯಕ್ಕೆ ನಿಮ್ಮ ಪರ್ಮಿಷನ್ ಕೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ಇಯರ್ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಗುಡ್ ಬೈ ಅಂಡ್ ಹ್ಯಾವ್ ಎ ಸೇಫ್ ಟ್ರಿಪ್. ಬಹಳ ಚೆನ್ನಾಗಿತ್ತಲ್ಲ. ಈಗ ಪಾತ್ರ ಪರಿಚಯ. ಪ್ರೆಸೆಂಟರ್ ಆಗಿ ಮೇಘಾ ನಾಡೆ, ಇಂಟರ್ವ್ಯೂಯರ್ ದತ್ತಾತ್ರೇಯ, ದ್ರೌಪದಿಯ ಪಾತ್ರದಲ್ಲಿ ಸೌಮ್ಯ ಚಂದ್ರಶೇಖರ್, ದ್ರೋಣಾಚಾರ್ಯರಾಗಿ ಗುರುರಾಜ್ ನರಸಿಂಹ, ಶಕುನಿಯ ಪಾತ್ರದಲ್ಲಿ ಜಾಮ್ ಹುಸೇನ್, ಭೀಮನ ಪಾತ್ರದಲ್ಲಿ ಮಹೇಶ್ ನರಕುಮಾರ್, ಧೃತರಾಷ್ಟ್ರನ ಪಾತ್ರದಲ್ಲಿ ರಾಮ್ ದೋಗ್ರೆ, ದುಶ್ಯಾಸನ ಪಾತ್ರದಲ್ಲಿ ಸುರೇಶ್ ನಾಗರಾಜನ್, ಕ್ಯಾಮರಾಮನ್ ಆಗಿ ಜೇಸನ್ ಚರ್ವರ್ದು, ನಿರ್ದೇಶನ ಹಾಗೂ ಪ್ರೆಸೆಂಟರ್ ಆಗಿ ಗುರುದತ್ ವಾಸುದೇವ್. ದಯವಿಟ್ಟು ಎಲ್ಲರೂ ಕುತ್ಕೊಳ್ಳಿ. ನೆಕ್ಸ್ಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಆಮೇಲೆ ನೆಕ್ಸ್ಟ್ ಅನೌನ್ಸ್ ಮಾಡ್ತೀವಿ. ಇನ್ನೂ ಒಂದು ರ್ಯಾಫಲ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್. ಸೊ ದಯವಿಟ್ಟು ಎಲ್ಲರೂ ಕುತ್ಕೋಬೇಕಾಗಿ ಕೇಳ್ಕೊತೀವಿ. ಥ್ಯಾಂಕ್ ಯು.